Good morning everyone. Welcome to science class. Today in this class we will discussing about the earth and its neighbors. So the earth and its neighbors. ಭೂಮಿ ಮತ್ತು ಅದರ ನೆರೆಹೊರೆಯ ಬಗ್ಗೆ ತಿಳಿದುಕೊಳ್ಳೋಣ. Plants are heavenly bodies that revolves around the sun along fixed path known as orbits. ಸೊ ಪ್ಲ್ಯಾಂಟ್ಸ್ ಆರ್ ಗ್ರಹಗಳು ಹ್ಯಾವನ್ಲಿ ಬಾಡೀಸ್. ಸೊ ಅವುಗಳೇ ಹ್ಯಾವನ್ಲಿ ಬಾಡೀಸನ್ನು ಹೊಂದಿದ್ದು ದಟ್ ರಿವಾಲ್ವ್ ಅರೌಂಡ್ ದ ಸನ್ ಅಲಾಂಗ್ ದ ಫಿಕ್ಸ್ಡ್ ಪಾತ್ ನೌನ್ ಹ್ಯಾಸ್ ಆರ್ಬಿಟ್ಸ್. ಸೊ ಅವುಗಳೇ ತಮ್ಮ ಸುತ್ತಲೂ ಸುತ್ತುವಂತಹ ಒಂದು ಕ್ರಿಯೆಯನ್ನು ನಾವು ಆರ್ಬಿಟ್ಸ್ ಅಂತ ಕರಿತೇವೆ. ಭ್ರಮಣೆ, ಚಲನೆ ಅಂತ ಕರಿತೇವೆ. ಪ್ಲ್ಯಾಂಟ್ಸ್ ಆರ್ ಹೆವೆನ್ಲಿ ಬಾಡೀಸ್ ದಟ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಲಾಂಗ್ ಫಿಕ್ಸ್ಡ್ ಪಾತ್. ಸೂರ್ಯನ ಸುತ್ತ ಪ್ಲ್ಯಾಂಟ್ಸ್ ಎಲ್ಲವೂ ಕೂಡ ಸುತ್ತುವಂತಹ ಒಂದು ಕ್ರಿಯೆಯನ್ನು ನಾವು ಆರ್ಬಿಟ್ಸ್ ಅಂತ ಕರಿತೀವಿ. ಪ್ಲ್ಯಾಂಟ್ಸ್ ಹ್ಯಾವ್ ನೋ ಹೀಟ್ ಆರ್ ಲೈಟ್ ಆಫ್ ದೇರ್ ಓನ್. ಸೊ ಗ್ರಹಗಳಿಗೆ ಸ್ವತಃ ಯಾವುದೇ ರೀತಿಯಾದಂತಹ ಶಾಖ ಆಗಲಿ ಯಾವುದೇ ರೀತಿಯಾದಂತಹ ಬೆಳಕನ್ನಾಗಲಿ ಅವುಗಳು ಹೊಂದಿಲ್ಲ. ಪ್ಲ್ಯಾಂಟ್ಸ್ ಹ್ಯಾವ್ ನೋ ಹೀಟ್ ಆರ್ ಲೈಟ್ ಆಫ್ ದೇರ್ ಓನ್. ಪ್ಲ್ಯಾಂಟ್ಸ್ ಹ್ಯಾವ್ ನೋ ಹೀಟ್. ಪ್ಲ್ಯಾಂಟ್ಸು ಅವುಗಳದೇ ಆದಂತಹ ಶಾಖವನ್ನಾಗಲಿ ಅಥವಾ ಸ್ವತಃ ಬೆಳಕನ್ನಾಗಲಿ ಯಾವುದೇ ಗ್ರಹವು ಕೂಡ ಹೊಂದಿಲ್ಲ. ದೇ ರಿಫ್ಲೆಕ್ಟ್ ದ ಲೈಟ್ ಆಫ್ ದ ಸನ್ ಆ್ಯಂಡ್ ಹೆನ್ಸ್. ಸೊ ಅವೆಲ್ಲ ಗ್ರಹಗಳಿಗೂ ಕೂಡ ಸೂರ್ಯನ ಬೆಳಕಿನ ರಿಫ್ಲೆಕ್ಟೇ ಅವುಗಳಿಗೆ ಬೆಳಕಾಗಿರ್ತವೆ. ದೇ ಅಪಿಯರ್ ಬ್ರೈಟ್. ಹಾಗಾಗಿ ಸೂರ್ಯನ ಬೆಳಕು ಎಲ್ಲ ಗ್ರಹಗಳ ಮೇಲೆ ಪ್ರತಿಫಲಿಸೋದ್ರಿಂದ ಆ ಎಲ್ಲ ಗ್ರಹಗಳು ಬ್ರೈಟಾಗಿ ಕಾಣ್ತವೆ. ದೇ ಅಪಿಯರ್ ಬ್ರೈಟ್. ದೇ ರಿಫ್ಲೆಕ್ಟ್ ದ ಲೈಟ್ ಆಫ್ ದ ಸನ್ ಆ್ಯಂಡ್ ಹೆನ್ಸ್ ದೇ ಅಪಿಯರ್ bright. Besides earth other planet also revolve around the earth, around the sun. Beside the earth, ಭೂಮಿ ಮಾತ್ರ ಅವಲ್ಲದೆ ಅದರ್ ಪ್ಲ್ಯಾನೆಟ್ಸ್ ಆಲ್ಸೋ ರಿವಾಲ್ವ್ ಅರೌಂಡ್ ದ ಸನ್ಸ್. ಉಳಿದೆಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತಾ ಇರ್ತವೆ. ಭೂಮಿಯು ಕೂಡ ಸೂರ್ಯನ ಸುತ್ತುತ್ತದೆ. ಹಾಗೆ ಬಿಸೈಡ್ ದ ಅರ್ತ್ ಅದರ್ ಪ್ಲ್ಯಾನೆಟ್ಸ್ ಆಲ್ಸೋ ರಿವಾಲ್ವ್ ಅರೌಂಡ್ ದ ಸನ್. ಸನ್ ಬಗ್ಗೆ ತಿಳ್ಕೊಳ್ಳೋಣ. ದ ಸನ್ ಲೈಸ್ ಅಟ್ ದ ಸೆಂಟರ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. The sun lies at the center of our solar system. We can see solar system in the sky. So the sun lies at the center of our solar system. So we can see sun in the center of our solar system. Solar system ನ ಮಧ್ಯದಲ್ಲಿ ನಾವು ಸನ್ನನ್ನು ನೋಡ್ಬೋದು. ಅಂದರೆ ಉಳಿದೆಲ್ಲ ಗ್ರಹಗಳು ಸೂರ್ಯನ ಸುತ್ತಾ ಇರ್ತವೆ. ಸೂರ್ಯ ಮಾತ್ರ ಆ ಗ್ರಹಗಳ ಮಧ್ಯದಲ್ಲಿ ಇರುವುದನ್ನು ಕಾಣ್ತೇವೆ. ಸೊ ದ ಸನ್ ಲೈಸ್ ಅಟ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್. ಇಟ್ ಈಸ್ ಎ ಫೈರ್ಸ್ಲಿ ಹಾಟ್ ಬಾಲ್ ಆಫ್ ಗ್ಯಾಸಸ್. ಫೈರ್ಸ್ಲಿ ಹಾಟ್ ಬಾಲ್ ಆಫ್ ಗ್ಯಾಸಸ್. ಇದು ಬೆಂಕಿಯಿಂದ ಕೂಡಿರುವಂತಹ, ತುಂಬ ಶಾಖದಿಂದ ಕೂಡಿರುವಂತಹ ಒಂದು ಬೆಂಕಿಯ ಚೆಂಡು ಅಂತಲೇ ಹೇಳಬಹುದು. ಇಟ್ ಈಸ್ ನಿಯರ್ಲಿ 1.4 ಮಿಲಿಯನ್ ಕಿಲೋಮೀಟರ್ಸ್ ವೈಡ್. ಸೊ ಇದು ಎಷ್ಟು ಅಗಲವಾಗಿದೆ ಸನ್ ಅಂತಂದರೆ ಇಟ್ ಈಸ್ ನಿಯರ್ಲಿ 1.7 ಮಿಲಿಯನ್ ಕಿಲೋಮೀಟರ್ಸ್ ವೈಡ್. 1,04 ಮಿಲಿಯನ್ ಕಿಲೋಮೀಟರ್ಸು ಅಗಲವನ್ನು ಇದು ಹೊಂದಿದೆ. ದ ಸನ್ ಲುಕ್ಸ್ ಸೋ ಲಾರ್ಜ್. ಸನ್ನು ನಮಗೆ ತುಂಬ ದೊಡ್ಡದಾಗಿ ಕಾಣ್ತಾನೆ. ಯಾಕಂದರೆ ಬಿಕಾಸ್ ಇಟ್ ಈಸ್ ದ ನಿಯರೆಸ್ಟ್ ಸ್ಟಾರ್ ಟು ದ ಅರ್ತ್. ಸೊ ಸನ್ ಈಸ್ ದ ನಿಯರೆಸ್ಟ್ ಸ್ಟಾರ್ ಟು ದ ಅರ್ತ್. ದಟ್ಸ್ ವೈ ದ ಸನ್ ಲುಕ್ಸ್ ಸೋ ಲಾರ್ಜ್. ವೈಲ್ ಸನ್ ಲುಕ್ಸ್ ಲಾರ್ಜ್. ನಮಗೆ ಯಾಕೆ ಸೂರ್ಯ ತುಂಬ ದೊಡ್ಡದಾಗಿ ಕಾಣ್ತಾನೆ ಉಳಿದೆಲ್ಲ ನಕ್ಷತ್ರಗಳಿಗಿಂತ? ಸೊ ಇಟ್ ಈಸ್ ದ ಸನ್ ಆಲ್ಸೋ ಒನ್ ಆಫ್ ದ ಸ್ಟಾರ್ಸ್. ಸೊ ಬಟ್ the sun looks so big, so large. Why? Because the sun, it is the nearest star to the earth. Sun is the nearest star to the earth. That's why the sun looks so big, so large. ಸೊ ನಮಗೆ ಭೂಮಿಗೆ
ತುಂಬ ಹತ್ತಿರವಾದಂತಹ ಗ್ರಹ ಯಾವುದು, ಭೂಮಿಗೆ ಹತ್ತಿರವಾದಂತಹ ನಕ್ಷತ್ರ ಯಾವುದು ಅಂತಂದರೆ ಅದು ಸೂರ್ಯ. ಸೂರ್ಯ ಭೂಮಿಗೆ ಸಮೀಪವಾಗಿರುವಂತಹ ಒಂದು ನಕ್ಷತ್ರ. ಹಾಗಾಗಿ ಭೂಮಿಯಿಂದ ನಾವು ನೋಡುವಾಗ ಸೂರ್ಯ ನಮಗೆ ದೊಡ್ಡದಾಗಿ ಕಾಣಿಸ್ತದೆ. ಅದರ್ ಸ್ಟಾರ್ಸ್ ಅಪಿಯರ್ ಟೈನಿ, ಏಕೆಂದರೆ ಬೇರೆಲ್ಲ ಉಳಿದಂತಹ ನಕ್ಷತ್ರಗಳು ನಮ್ಮ ಭೂಮಿಯಲ್ಲಿ ನಿಂತ್ಕೊಂಡು ನೋಡಿದಾಗ ತುಂಬ ಚಿಕ್ಕದಾಗಿ ಕಾಣ್ತದೆ. ದ ಅದರ್ ಸ್ಟಾರ್ಸ್ ಅಪಿಯರ್ ಟೈನಿ ಬಿಕಾಸ್ ದೇ ವರ್ ಫಾರ್ ಅವೇ, ಏಕೆಂದರೆ ಭೂಮಿಯಿಂದ ತುಂಬ ದೂರದಲ್ಲಿ ಆ ನಕ್ಷತ್ರಗಳನ್ನು ಕಾಣ್ತೇವೆ. ಹಾಗಾಗಿ ಅವೆಲ್ಲವೂ ಕೂಡ ಚಿಕ್ಕದಾಗಿರುತ್ತೆ. ಬಟ್ ದ ಸನ್ ಲುಕ್ಸ್ ಸೋ ಲಾರ್ಜ್, ಆದರೆ ಸೂರ್ಯ ನಮ್ಮ ಕಣ್ಣಿಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಬಿಕಾಸ್ ಇಟ್ ಈಸ್ ದ ನಿಯರೆಸ್ಟ್ ಸ್ಟಾರ್ ಟು ದ ಅರ್ತ್, ಯಾಕೆಂತಂದರೆ ಸೂರ್ಯ ನಮ್ಮ ಕಣ್ಣಿಗೆ, ನಮ್ಮ ಭೂಮಿಗೆ ಹತ್ತಿರವಾದಂತಹ ಸಮೀಪವಿರುವಂತಹ ಒಂದು ನಕ್ಷತ್ರ ಆಗಿರೋದ್ರಿಂದ. ದ ಸನ್ ಲೈಕ್ ಅದರ್ ಸ್ಟಾರ್ಸ್ ಈಸ್ ಎ ಸ್ಪಿಯರ್ ಆಫ್ ಗ್ಲೋಯಿಂಗ್ ಗ್ಯಾಸಸ್. ಸೊ ಬೇರೆಲ್ಲ ಸ್ಟಾರ್ಸ್ಗಳನ್ನ ಅಂತೆ ಇದು ಕೂಡ ಗ್ಲೋಯಿಂಗ್ ಗ್ಯಾಸಸ್ಸನ್ನು ಹೊಂದಿದೆ. ದ ಟೆಂಪ್ರೇಚರ್ ಅಟ್ ದ ಸರ್ಫೇಸ್ ಆಫ್ ದ ಸನ್ ಈಸ್ ನಿಯರ್ಲಿ 6,000 ಸೆಲ್ಸಿಯಸ್. ಸೊ ಹಾಗಾದರೆ ನಾವು ಫೈರ್ಲೆಸ್ಲಿ ಹಾಟ್ ಬಾಲ್ ಆಫ್ ಗ್ಯಾಸಸ್ ಅಂತ ಕರಿತೀವಿ. Sun is a fiercely hot ball of gases ಅಂತ ಕರಿತೀವಿ. That's why the temperature at the surface of the sun is nearly 6,000 Celsius. 6,000 Celsius ಅಷ್ಟು ಟೆಂಪ್ರೇಚರನ್ನು ಸೂರ್ಯ ಹೊಂದಿರುತ್ತೆ. ಅಂದರೆ ಸೂರ್ಯನ ಹತ್ತಿರ ಯಾವುದೇ ಜೀವಿ ತುಂಬ ಹತ್ತಿರವಾಯಿತು ಅಂತಂದರೆ ಬರ್ನ್ ಆಗೋದಂತೂ ಗ್ಯಾರಂಟಿ. ದ ಸನ್ ಈಸ್ ಮೆನಿ ಟೈಮ್ಸ್ ಹಾಟರ್ ಇನ್ ದ ಸೆಂಟರ್. ಸೊ ತುಂಬ ಸರಿ ಯಾವಾಗ ಮಧ್ಯಾಹ್ನದ ಟೈಮಲ್ಲಿ ನಾವು ನೋಡಿದ್ರೆ ತುಂಬ ಬಿಸಿಲಿರೋದನ್ನು ಕಾಣ್ತೇವೆ. ಸೊ ಇಟ್ ಪ್ರೊವೈಡ್ಸ್ ಬೋತ್ ಹೀಟ್ ಆ್ಯಂಡ್ ಲೈಟ್ಸ್. ಸೊ ಸನ್ ಪ್ರೊವೈಡ್ಸ್ ಬೋತ್ ಹೀಟ್ ಆ್ಯಂಡ್ ಲೈಟ್, ಅದು ನಮಗೆ ಬೆಳಕನ್ನು ಕೊಡುತ್ತೆ, ಅಷ್ಟೇ ಅಲ್ಲದೆ ನಮಗೆ ಶಾಖವನ್ನು ಕೂಡ, ಬಿಸಿಯನ್ನು ಕೂಡ ಕೊಡುತ್ತೆ. ಇಟ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ದ ಎನರ್ಜಿ. ಇದರಲ್ಲಿ ಬಹುತೇಕವಾದಂತಹ ಶಕ್ತಿಯ ಮೂಲವನ್ನು ನಾವು ಇಲ್ಲಿ ಪಡ್ಕೊಳ್ಬಹುದು. ವಿತೌಟ್ ದ ಸನ್ ಇಲ್ಲ ಅಂತಂದರೆ ದೇರ್ ವುಡ್ ಬಿ ನೋ ಲೈಫ್. ನಮ್ಗೆ ಯಾವುದೇ ರೀತಿಯಾದಂತಹ ಜೀವನ ಇರೋದಿಲ್ಲ. ಅದು ಭೂಮಿಯ ಮೇಲೆ ಯಾವುದೇ ಪ್ರಾಣಿ ಪಕ್ಷಿಗಳು ಮನುಷ್ಯ ಯಾರೇ ಕೂಡ ಆದರೂ ಕೂಡ ಜೀವಿಸಬೇಕು ಅಂತಂದರೆ ಸನ್ ಬೇಕೇ ಬೇಕು. It is the sun is the ultimate source of the energy. Ultimate source of the energy that is in sun only. Without the sun there would be no life. ನಮ್ಗೆ ಯಾವುದೇ ರೀತಿಯಾದಂತಹ ಜೀವನ ಇರೋದಿಲ್ಲ ಆನ್ ದಿ ಅರ್ತ್. ನೆಕ್ಸ್ಟ್, ಅರ್ತ್. The sun lies at the center of our solar system. Sun lies at the center of the solar system and it is a fearlessly hot ball of gases and it is nearly 1.4 million kilometers wide. So the sun looks so large because it is the nearest star to the earth. Other stars appear tiny because they are very far away from the earth. The sun, like other stars, it is a sphere of glowing gases. So sun also like other stars is a sphere of glowing gases. The temperature at the surface of the sun is nearly 6,000 Celsius. The sun is many times hotter in the center. It provides both heat and light. It is the ultimate source of energy. It is the ultimate source of the energy. Without the sun, there would be no life on earth. Earth, Bhumi. Our earth is the only planet in the solar system that is known to support life. So earth, it is also one of the planet in the solar system. Solar system ನಲ್ಲಿ ನಾವು ಕಾಣುವಂತಹ ಒಂದು ಅದ್ಭುತವಾದಂತಹ ಗ್ರಹ ಅಂತಲೇ ಹೇಳ್ಬೋದು, ಅದು ಭೂಮಿ ಮಾತ್ರ. Our earth is the only planet. Our earth is the only planet in the solar system that is known to support life. ಜೀವಿಸುವಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಸಪೋರ್ಟ್ ಮಾಡುವಂತಹ ಒಂದು ಆಧಾರವಾಗಿರುವಂತಹ ಒಂದು ಗ್ರಹ ಅಂತಂದರೆ ಅದು ಭೂಮಿ ಮಾತ್ರ. The first time
the first time we got a complete view of its shape was only in 1968 when Apollo 8 astronauts flew around the moon and saw the earth. So the first time we got complete view of its shape was only in 1968. 1968 ಅಲ್ಲಿ ಭೂಮಿ ಬಹುತೇಕವಾಗಿ when Apollo 8 astronauts flew around the moon and saw the earth. 1968ರಲ್ಲಿ 8 ಜನ ಗಗನಯಾತ್ರಿಗಳು ಚಂದ್ರನ ಮೇಲೆ ಪ್ರಯಾಣ ನಡೆಸಿ ಚಂದ್ರನ ಮೇಲೆ ಹೋಗಿ ಭೂಮಿ ಹೇಗೆ ಕಂಪ್ಲೀಟ್ ಆಗಿರೋದನ್ನ ನೋಡಿದ್ರಂತೆ. ದ ಅರ್ತ್ ಈಸ್ ಎ ಬ್ಯೂಟಿಫುಲ್ ಪ್ಲಾನೆಟ್. ಅರ್ತ್ ಈಸ್ ಎ ಬ್ಯೂಟಿಫುಲ್ ಪ್ಲಾನೆಟ್. ಇಟ್ ಹ್ಯಾಸ್ ಲ್ಯಾಂಡ್. ಭೂಮಿಯಲ್ಲಿ ನಾವು ಮಣ್ಣಿನಿಂದ ಕೂಡಿರುವಂತಹ ಪ್ರದೇಶವನ್ನು ನೋಡ್ತೇವೆ, ವಾಟರ್ ನೀರನ್ನು ನೋಡ್ತೇವೆ, ಮೌಂಟೇನ್ಸ್ ಪರ್ವತಗಳನ್ನು ನೋಡ್ತೇವೆ, ಪ್ಲೇನ್ಸ್ ಮೈದಾನ ಪ್ರದೇಶಗಳನ್ನು ನೋಡ್ತೇವೆ. ಬಟ್ ಇಟ್ ಹ್ಯಾಸ್ ನಾಟ್ ಆಲ್ವೇಸ್ ಬೀನ್ ಲೈಕ್ ದಿಸ್. ಆದರೆ ಅರ್ತ್ ಯಾವಾಗಲೂ ಹೀಗೆ ಇರುತ್ತೆ, ಇವುಗಳಿಂದನೇ ಕೂಡಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇನ್ ದ beginning it was a huge spinning ball of hot gases and dust. ಸೊ ಭೂಮಿ ಪ್ರಪ್ರಥಮ ಬಾರಿಗೆ ಉಗಮ ಆದಾಗ ಇಟ್ ವಾಸ್ ಎ ಹ್ಯೂಜ್ ಸ್ಪಿನ್ನಿಂಗ್ ಬಾಲ್ಸ್ ಆಫ್ ಹಾಟ್ ಗ್ಯಾಸಸ್. ಇದರಲ್ಲಿ ತುಂಬ ಹಾಟ್ ಗ್ಯಾಸಸ್ಸನ್ನು, ಬಿಸಿ ಗಾಳಿಯನ್ನು ಮತ್ತು ಧೂಳಿಂದ ಕೂಡಿರುವಂಥದ್ದನ್ನು ನಾವು ಕಾಣಬಹುದಾಗಿತ್ತು. ಆ್ಯಸ್ ಇಟ್ ಸ್ಪನ್ the outer surface grew cold and hot while the inner part remained a soapy masses ಅಂತ ಕರಿತೇವೆ. The earth is broadly divided into 3 layers. ಸೊ ಅರ್ಥನ್ನು ನಾವು 3 ಲೇಯರ್ಸ್ ಆಗಿ ನಾವು ಡಿವೈಡ್ ಮಾಡ್ತೇವೆ. The earth is broadly divided into 3 layers. The outer solid surface of the earth is called crust. ಸೊ ಹೊರಗಿನ ಭಾಗದಲ್ಲಿ ತುಂಬ ಗಟ್ಟಿಯಾಗಿ ಸಾಲಿಡ್ ಶೇಪಲ್ಲಿ ಸಾಲಿಡಾಗಿ ಸರ್ಫೇಸಾಗಿ ಕಂಡು ಬರುವಂಥದ್ದನ್ನು ನಾವು ಕ್ರಸ್ಟ್ ಅಂತ ಕರಿತೇವೆ. ಆ್ಯಂಡ್ ನೆಕ್ಸ್ಟು ಮೌಂಟೇನ್ಸ್, ರಿವರ್ಸ್, ವ್ಯಾಲೀಸ್ ಆ್ಯಂಡ್ ಪ್ಲೇನ್ಸ್ ಆರ್ ದ ಪ್ರೆಸೆಂಟ್ ಆನ್ ದ ಕ್ರಸ್ಟ್. ಸೊ ನಾವು ಏನೆಲ್ಲ ರಿವರು ಮತ್ತು ಮೌಂಟೇನು, ಪ್ಲೇನ್ಸ್ ಅಂತ ಕರಿತೀವಿ, ಅವುಗಳೆಲ್ಲವೂ ಕಂಡು ಬರುವಂತಹ ಪ್ರದೇಶವನ್ನು, ಆ ಲೇಯರನ್ನು, ಭೂಮಿ ಮೇಲೆ ಇರುವಂತಹ ಆ ಎಲ್ಲ ಪ್ರದೇಶಗಳಿಂದ ಕೂಡಿರುವಂತಹ ಲೇಯರನ್ನು ನಾವು ಕ್ರಸ್ಟ್ ಅಂತ ಕರಿತೇವೆ. ಮೌಂಟೇನ್ಸ್, ರಿವರ್ಸ್, ವ್ಯಾಲೀಸ್ ಆ್ಯಂಡ್ ಪ್ಲೇನ್ಸ್ ಆರ್ ಆಲ್ ಪ್ರೆಸೆಂಟ್ ಆನ್ ದ ಕ್ರಸ್ಟ್. ದ mantle lies just below the crust and is made up of thick layer of hot rocks. ಸೊ ಮೆಂಟಲ್ ಅಂತಂದರೆ ಕ್ರಸ್ಟನ್ ಕೆಳಗಡೆ ಇರುವಂತಹ ಲೇಯರನ್ನು ನಾವು ಮೆಂಟಲ್ ಅಂತ ಕರಿತೀವಿ. ಸೊ ಇಟ್ ಈಸ್ ಲೈಸ್ ಜಸ್ಟ್ ಬಿಲೋ ದ ಕ್ರಸ್ಟ್ನ ಕೆಳಗಡೆ, ಆ ಕ್ರಸ್ಟ್ ಅನ್ನುವಂತಹ ಲೇಯರ್ ಕೆಳಗಡೆ ಇರುವಂತಹದನ್ನೇ ನಾವು ಮೆಂಟಲ್ ಅಂತ ಕರಿತೀವಿ. ಇಸ್ ಮೇಡ್ ಅಪ್ ಆಫ್ ಥಿಕ್ ಲೇಯರ್. ಇದು ತುಂಬ ಗಟ್ಟಿಯಾದಂಥ ಲೇಯರ್ ಅಂತ ಆಗಿರುತ್ತೆ. ಆಫ್ ಹಾಟ್ ರಾಕ್ಸಸ್, ತುಂಬ ದೊಡ್ಡದಾದಂತಹ ಕಲ್ಲುಗಳಿಂದ, ಬಂಡೆಗಳಿಂದ ಕೂಡಿರುವಂತಹ ಲೇಯರ್ನ ನಾವು ಮೆಂಟಲ್ ಅಂತ ಕರಿತೀವಿ. ದ ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ದ ಅರ್ತ್ ಈಸ್ ನೌನ್ ಹ್ಯಾಸ್ ದ ಕೋರ್. ಇಟ್ ಈಸ್ ದ ಮೇಡ್ ಅಪ್ ಆಫ್ ಮೆಟಲ್ಸ್ ಲೈಕ್ ಐರನ್. ಸೊ ಈ ಕೋರಲ್ಲಿ ನಾವು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಲೇಯರ್ ಆಫ್ ದ ಅರ್ತ್. ಸೊ ಫಸ್ಟ್ ಲೇಯರ್ ಕ್ರಸ್ಟ್ ಆ್ಯಂಡ್ ಸೆಕೆಂಡ್ ಲೇಯರ್ ಮೆಂಟಲ್ ಆ್ಯಂಡ್ ಥರ್ಡ್ ಲೇಯರ್ ಕೋರ್, ಇನ್ನರ್ ಕೋರ್ ಅಂತ ಕರಿತೀವಿ. ಇಟ್ ಈಸ್ ಮೇಡ್ ಅಪ್ ಆಫ್ ಮೆಟಲ್ಸ್ ಲೈಕ್ ಐರನ್. ಇವೆಲ್ಲವೂ ಕಡೆಯದಾಗಿ ಕಂಡು ಬರುವಂತಹ, ತುಂಬ ಮೆಂಟಲ್ ಕೆಳಗಡೆ ಕಂಡು ಬರುವಂತಹ ಲೇಯರನ್ನು ನಾವು ಇನ್ನರ್ ಕೋರ್ ಅಂತ ಕರಿತೀವಿ. ಸಮಟೈಮ್ಸ್ ಹಾಟ್ ಲಿಕ್ವಿಡ್ ಓಸಸ್ ಔಟ್ ಫ್ರಮ್ಸ್ ರಾಕ್ಸ್ ಇನ್ ದ ಅರ್ತ್ ಸರ್ಫೇಸ್. ಸೊ ಕೆಲವೊಂದು ಸರಿ ಹಾಟ್ ಲಿಕ್ವಿಡ್ ಅಂದರೆ ತುಂಬ ಬಿಸಿಯಾಗಿರುವಂತಹ ದ್ರವ ರೂಪದ ಅಂಶಗಳು ಭೂಮಿಯಿಂದ ಹೊರಬರುವುದನ್ನು ಕರಿತೇವೆ. ಯಾವಾಗ? ಫ್ರಮ್ ಕ್ರ್ಯಾಕ್ಸ್ ಇನ್ ದ ಅರ್ತ್ ಸರ್ಫೇಸ್. ಭೂಮಿ ಕ್ರ್ಯಾಕ್ ಆದಾಗ, ಅಂದರೆ ಅರ್ತ್ ಕ್ವ್ಯಾಕ್ ಆದಾಗ ಭೂಮಿಯ ಒಳಗಡೆ ಇರುವಂತಹ ಹಾಟ್ ಲಿಕ್ವಿಡ್ಸ್ ಏನಾಗುತ್ತೆ, ಹೊರಗಡೆ ಅದು
ಸ್ಪ್ರೌಟ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಎ ವಾಲ್ಕೆನೋ. ಇದನ್ನು ನಾವು ವಾಲ್ಕೆನೋ ಅಂತ ಕರಿತೀವಿ, ಜ್ವಾಲಾಮುಖಿ ಅಂತ ಕರಿತೀವಿ. ಆ್ಯಂಡ್ ದ ಹಾಟ್ ಮೋಲ್ಟನ್ ರಾಕ್ ಈಸ್ ಕಾಲ್ಡ್ ಲಾವಾ. ಹಾಗೆ ಭೂಮಿಯ ಹೊರಗಡೆಯಿಂದ ಬರುವಂತಹ ಹಾಟ್ ಮೋಲ್ಟನ್ ಏನಿದೆ ಆ ರಸವನ್ನು ನಾವು ಲಾವಾ ರಸ ಅಂತ ಕರಿತೀವಿ. ಸೊ here sometimes hot liquid oozes out from the cracks in the earth's surface. This is called a volcano and the hot molten rock is called lava. So see children, given a picture volcano, so crater, eruption, cloud and lava flow. So structure of the earth. See children, structure of the earth, this picture is given. So first layer crust and second layer mantle and third layer inner core. And movements of the earth. ಭೂಮಿಯ ಚಲನೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. The earth spins like a top from west to east on its own axis. ಸೊ ಭೂಮಿ ಹೇಗೆ ಸುತ್ತಾ ಇರುತ್ತೆ ಅಂತ ಹೇಳಿದ್ರೆ ವೆಸ್ಟ್ ಟು ಈಸ್ಟ್, ವೆಸ್ಟಿಂದ ಈಸ್ಟ್ ಕಡೆಗೆ ಅದು ಸುತ್ತಾನೆ ಇರುತ್ತೆ, ಪಶ್ಚಿಮದಿಂದ ಪೂರ್ವದ ಎಡೆಗೆ ಆನ್ ಇಟ್ಸ್ ಓನ್ ಆ್ಯಕ್ಸಿಸ್, ಅದರ ಸ್ವತಃ ಆ್ಯಕ್ಸಿಸಲ್ಲಿ ಅದು ತನ್ನ ಸುತ್ತಾ ಇರುತ್ತೆ. ದಿಸ್ ಆ್ಯಕ್ಸಿಸ್ ಆಫ್ ದ ಅರ್ತ್ ಈಸ್ ಟೈಟಲ್ಡ್ ಆಟ್ ಆ್ಯನ್ ಆ್ಯಂಗಲ್ ಆಫ್ 23.5 ಡಿಗ್ರಿ. ಸೊ ಯಾವ ಆ್ಯಂಗಲಲ್ಲಿ ಅದು ಸುತ್ತಾ ಇರುತ್ತೆ ಅಂದರೆ 23.5 ಡಿಗ್ರೀಸ್ ಆ ಸೆಲ್ಸಿಯಸ್ಸಲ್ಲಿ ಅದು ಸುತ್ತಾ ಇರುತ್ತೆ. ದ ಅರ್ತ್ ರೊಟೇಟ್ಸ್ ಆನ್ ದ ಫಿಕ್ಸಡ್ ಆಕ್ಸಿಸ್. ಅದು ತನ್ನ ಫಿಕ್ಸಡ್ ಆಕ್ಸಿಸ್ ಅಕ್ಷದಲ್ಲಿ ಫಿಕ್ಸ್ ಆಗಿರೋದ್ರ ಸುತ್ತಾ ಇರುತ್ತೆ. ದ ರೊಟೇಷನ್ ಆಫ್ ದ ಅರ್ತ್ ಆನ್ ಇಟ್ಸ್ ಆಕ್ಸಿಸ್ ಕಾಸಸ್ ದ ಫಾರ್ಮೇಷನ್ ಆಫ್ ಎ ಡೇ ಆ್ಯಂಡ್ ನೈಟ್. ಸೊ ಅರ್ತ್ ತನ್ನ ಆಕ್ಸಿಸ್ ಸುತ್ತಾ ಇರೋದ್ರಿಂದ ಅದೇನಾಗ್ತಾ ಇರುತ್ತೆ, ಕಾಸಸ್ ದ ಫಾರ್ಮೇಷನ್ ಆಫ್ ಡೇ ಆ್ಯಂಡ್ ನೈಟ್, ಹಗಲು ಮತ್ತು ರಾತ್ರಿ ಆಗ್ತಾ ಇರುತ್ತೆ. ಭೂಮಿ ತನ್ನ ಅಕ್ಷದ ಸುತ್ತಾ ಇರಬೇಕಾದ್ರೆ ಅದರ ಪರಿಣಾಮವಾಗಿ ನಮಗೆ ಪ್ರತಿದಿನ ಹಗಲು ಮತ್ತು ರಾತ್ರಿ ಆಗುತ್ತೆ. ಆಸ್ ದ ಅರ್ತ್ ರೊಟೇಟ್ಸ್ ದ ಆಫ್ ದ ಫೇಸಸ್ ದ ಸನ್ ರಿಸೀವ್ ಸನ್ಲೈಟ್. ಯಾವಾಗ ಭೂಮಿ ಸುತ್ತಾ ಇರುತ್ತೋ ಭೂಮಿಯ ಮುಖ ಸೂರ್ಯನ ಕಡೆಗೆ, ಯಾವ ಭೂಮಿಯ ಭಾಗ ಸೂರ್ಯನ ಕಡೆಗೆ ಸುತ್ತುವಾಗ ಬರುತ್ತೋ ಆ ಭಾಗದಲ್ಲಿ ಡೇ ಆಗಿರುತ್ತೆ. ಯಾವ ಭಾಗಕ್ಕೆ ಸೂರ್ಯನ ಬೆಳಕು ಬೀಳ್ತಾ ಇರಲ್ವೋ ಆ ಭಾಗದಲ್ಲಿ ಕತ್ಲೆ ಆಗಿರುತ್ತೆ, ಅದನ್ನು ನಾವು ನೈಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ್ಯಸ್ ದ ಅರ್ತ್ ರೊಟೇಟ್ಸ್, ಯಾವಾಗ ಅರ್ತ್ ರೊಟೇಟ್ ಆಗ್ತಾ ಇರುತ್ತೋ ಭೂಮಿ, ದ ಆಫ್ ದಟ್ ಫೇಸಸ್ ಆಫ್ ದ ಅರ್ತ್ ದ ಸನ್ ರಿಸೀವ್ಸ್ ಸನ್ಲೈಟ್. ಭೂಮಿಯ ಅರ್ಧ ಭಾಗ ಸನ್ಲೈಟನ್ನು ರಿಸೀವ್ ಮಾಡ್ತಾ ಇರುತ್ತೆ. ಆ್ಯಂಡ್ ಹ್ಯಾಸ್ ಡೇ, ಅದನ್ನು ನಾವು ಹಗಲು ಅಂತ ಕನ್ಸಿಡರ್ ಮಾಡ್ತೇವೆ. ವೈಲ್ ದ ಅದರ್ ಆಫ್ ರಿಮೈನ್ಸ್, ಅದರಲ್ಲಿ ಉಳಿದ ಅರ್ಧ ಭಾಗ ಈಸ್ ಡಾರ್ಕ್ನೆಸ್, ಅದು ಕತ್ತಲೆಯಿಂದ ಕೂಡಿರುತ್ತೆ. ಆ್ಯಸ್ ಇಟ್ ಡಸ್ ನಾಟ್ ರಿಸೀವ್ ಎನಿ ಸನ್ಲೈಟ್, ಆ್ಯಸ್ ಇಟ್ ಡಸ್ ನಾಟ್ ರಿಸೀವ್ ಎನಿ ಸನ್ಲೈಟ್, ಯಾವುದೇ ಸೂರ್ಯನ ಬೆಳಕನ್ನು ಅದು ತೆಗೆದುಕೊಳ್ಳಲ್ಲ. ಹಾಗಾಗಿ ದಿಸ್ ಆಫ್ ಹ್ಯಾಸ್ ನೈಟ್, ಅದು ಕತ್ತಲೆಯಿಂದ ಕೂಡಿರುವಂತಹ ಪ್ರದೇಶದಲ್ಲಿ ರಾತ್ರಿ ಆಗಿರೋದನ್ನು ಕಾಣಬಹುದು. ಸೊ ಸಿ ಚಿಲ್ಡ್ರನ್, ರೆವಲ್ಯೂಷನ್ ಆಫ್ ದ ಅರ್ತ್, ಹೇಗೆ ಭೂಮಿಯ ಪರಿಭ್ರಮಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ ಪಿಕ್ಚರ್, ಅದನ್ನು ನೋಡಿ. ಓಕೆ ಚಿಲ್ಡ್ರನ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್ about the sun and about the earth and what are the layers of the earth and what is the meaning of what is a volcano and movements of the earth. I will continue in next class children. Thank you.